ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾವು ಕೊಡಗು ಜಿಲ್ಲೆಯ ಭಾಗಮಂಡಲ ಅನ್ನೋ ಊರಲ್ಲಿದ್ದೀವಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಪೆಪ್ಪರ್ ಬಳ್ಳಿಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು ಮಿಸ್ಟರ್ ಸುನಿಲ್ ಸರ್ ಅವರಿಗೆ ನಾವೇನು ಮಾಡಿದ್ದೋ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಕೊಟ್ಟಿದ್ದೋ. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಇವತ್ತು ಅದ್ಭುತವಾದಂಥ ಫಲಿತಾಂಶ ಬಂದಿರೋದನ್ನ ನೀವು ನೋಡ್ಬೋದು. ಇವತ್ತು ಈ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಬೆಳೆಗೆ ಸಂಬಂಧಪಟ್ಟಂಗೆ ಯಾವ್ಯಾವ ತಿಂಗಳಲ್ಲಿ ಏನು ಮಾಡಿದ್ರು, ಹಾಗೆ ಪ್ರತಿಯೊಂದು ಸಂಬಂಧಪಟ್ಟಂಗೆ ವಿಚಾರಧಾರೆಯನ್ನು ಇವತ್ತು ಈ ಊರಿನ ಮಾದರಿ ರೈತ ಅಂತ ಹೇಳ್ಬೋದು ಮತ್ತು ಸುನಿಲ್ ಸರ್ನ ಮಾತಾಡ್ಸೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ, ಯಾವ ರೀತಿಯಾದಂಥ ಫಲಿತಾಂಶ ಬಂದಿದೆ, ಬೇರೆ ರೈತರಿಗೆ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಸರ್. ಮೊದಲಾಗಿ ಇದಕ್ಕೆ ನಾವು ಮೇ 30ರ ತಾರೀಕಿನಂದು ನಾವು ಇದಕ್ಕೆ ಫಸ್ಟ್ ಆಫ್ ಆಲ್ ಇದು ಪ್ರೊಟೆಕ್ಟರನ್ನು ಯೂಸ್ ಮಾಡೋದು. ಒಂದು ಗಿಡಕ್ಕೆ 30 to 40 ಗ್ರಾಮ್, ಚಿಕ್ಕ ಗಿಡಕ್ಕೆ 30 ಗ್ರಾಮ್, ಹಾಗೆಯೇ ದೊಡ್ಡ ಗಿಡ ಬಂದಾಗ 50 ಗ್ರಾಮ್ ಮಾತ್ರ ಯೂಸ್ ಮಾಡಿದ್ದು. ಅದ್ರ ಜೊತೆಗೆ ನಾವೇನು ಮಾಡೋದು, ಇದಕ್ಕೆ ಸ್ಪ್ರೇ ಮಾಡೋದು. ಸ್ಪ್ರೇ ಅಂದರೆ ಸೂಪರ್ ರಿಚ್ ಹಾಗೆ ಗ್ರೋ ಅದ್ಭುತ ಸೇರಿದಾಗೆ ಸೂಪರ್ ಕ್ಯಾಪ್ಚರನ್ನು ಜೊತೆಗೆ ಫೋರ್ಸನ್ನು ಮಿಕ್ಸ್ ಮಾಡಿಕೊಂಡು 200 ಲೀಟ್ರಿಗೆ ಅಂದರೆ ಒಂದು ಬ್ಯಾರಲ್ಲಿಗೆ ಎರಡೆರಡನ್ನು ಹಾಕ್ಕೊಂಡು ನಾವು ಇದಕ್ಕೆ ಫಸ್ಟ್ ಆಫ್ ಆಲ್ ಸ್ಪ್ರೇ ಮಾಡೋದು. ಸ್ಪ್ರೇ ಜೊತೆಗೆ ಅದೇ ದಿವಸನೇ ಟ್ರಂಚಿಂಗನ್ನು ಮಾಡೋದು. ಬುಡಕ್ಕೆ ಒಂದು ಗಿಡದ ಬುಡಕ್ಕೆ 2 ಲೀಟ್ರನ್ನು ಸ್ಪ್ರೇ ಮಾಡೋದು. ಅಂದರೆ ಜೂನ್ 15ನೇ ತಾರೀಕು ಆ ವೇಳೆಗಾಗುವಾಗ ಇದಕ್ಕೆ ಚಿಗುರುಗಳ ಸಂಖ್ಯೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಚಿಗುರು ಬಂದ ನಂತರ ಕೊತ್ತುಗಳ ಸಂಖ್ಯೆ ಕೂಡ ಇದಕ್ಕೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಬಂದು ಹೇಗಿದೆ ಅಂದರೆ ಒಂದು ಉತ್ತಮವಾದ ಒಂದು ರಿಸಲ್ಟನ್ನು ನಾವು ನೋಡ್ಬೋದು. ಒಂದು ಕೊತ್ತದ ಲೆಂತ್ ಬಂದು ನಮ್ಮಲ್ಲಿ ಸುಮಾರು 3/4 ಅಡಿಗಳಷ್ಟು ಈ ಲೆಂತ್ಗಳು ಬಂದಿದೆ. ಮತ್ತು ಎಲ್ಲನೂ ಒಂದೇ ಥರದ ಸೈಜಲ್ಲಿ ಇರುವಂಥದ್ದು, ಯೂನಿಫಾರ್ಮ್ ಸೈಜಲ್ಲಿ ಕಾಣ್ಬೋದು ಇದನ್ನು. ಇದು ಒಂದೇ ಗಿಡ ಅಂತಲ್ಲ, ಹಾಗೆಯೇ ತೋಟದಲ್ಲಿ ಇರುವಂಥ ಪ್ರತಿ ಗಿಡಗಳಲ್ಲಿ ಮತ್ತು ಎಲ್ಲ ಇದರಲ್ಲಿ ಕೊತ್ತುಗಳ ಸಂಖ್ಯೆ ಎಲ್ಲ 1-2 ನಾವು ಕಾಣ್ತೀವಿ. ಇಲ್ಲಿ 2ರಿಂದ 3 ಕೊತ್ತುಗಳನ್ನು ಜೊತೆಗಿರುವಂಥನ್ನು ಕೂಡ ಈ ಗಿಡದಲ್ಲಿ ಕಾಣ್ಬೋದು. ಇದೇ ಗಿಡ ಅಂತಲ್ಲ, ಬೇರೆ ಈ ತೋಟದಲ್ಲಿ ಇರುವಂಥ ಎಲ್ಲ ಗಿಡಗಳು ನಾವು ಸುಮಾರು ಒಂದು 70ರಿಂದ 80 ಗಿಡ ಈ ಭಾಗದಲ್ಲಿ ಇರುವಂಥದ್ದು, ಈ ಒಂದು ಭಾಗದಲ್ಲಿ ಇದಕ್ಕೆ ಯೂಸ್ ಮಾಡಿರುವಂಥದ್ದು. ಹಾಗೆಯೇ ಈ ತೋಟದಲ್ಲಿ ಇಲ್ಲಿ ಇರುವಂಥ ಪೆಪ್ಪರ್ ಬಳ್ಳಿದು ಒಂದೇ ಪ್ರತಿಯೊಂದು ಇದರಲ್ಲಿ ಕೂಡ ನೋಡ್ಬೋದು. ಎಲ್ಲಲ್ಲಿ ಒಂದೇ ಸಮಾಂತರದಲ್ಲಿ ಇರುವಂಥದ್ದನ್ನು ಕಾಣ್ಬೋದು. ಇದರಲ್ಲಿ ಕೊತ್ತುಗಳ ಸಂಖ್ಯೆಗಳನ್ನು ನೋಡಿ ಒಂದೇ ಥರದಲ್ಲಿ ಎಲ್ಲ ಇದೆ. ಹಾಗೆಯೇ